ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಮಹಿಳಾ ಸಬಲೀಕರಣ ಎಂದರೇನು ಎಂದು ಚಿಂತನೆ ಮಾಡಲಾಗಿದೆ. ಒಂದೆಡೆ ಕಳೆದ 11 ವರ್ಷದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿ 120 ಕೋಟಿ ಜನತೆಯನ್ನು ಮತ ನೀಡುವ ಹಾಗೂ ತೆರಿಗೆ ನೀಡುವ ಕರ್ತವ್ಯಗಳಿಗೆ ಸೀಮಿತಗೊಳಿಸುವ ಮುಖಾಂತರ ಎಲ್ಲ ಹಕ್ಕುಗಳನ್ನು ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಿದ್ದು, ಅವರ ಹಿತಾಸಕ್ತಿಗಾಗಿ ದೇಶದ ಎಲ್ಲ ಸಂಪನ್ಮೂಲಗಳನ್ನು ಧಾರೆ ಎರೆದು ಕೊಡಲಾಗಿದೆ. ಇದರಿಂದಾಗಿ ದೇಶದಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ, ಬಡತನ, ರಕ್ತಹೀನತೆ, ಅಪೌಷ್ಟಿಕತೆ, ಆತ್ಮಹತ್ಯೆ ಇಂತಹ ಘಟನೆಗಳು ಸಾಮಾನ್ಯವಾಗಿವೆ ಎಂಬುದು ತಜ್ಞರ ವರದಿ ಹೇಳುತ್ತದೆ. ಆದರೆ ಇದರ ದುಷ್ಪರಿಣಾಮ ಹೆಚ್ಚು ಪ್ರಭಾವ ಬೀರಿದ್ದು ಮಹಿಳಾ ಸಮಾಜದ ಮೇಲೆ ಎಂಬುದನ್ನು ಯಾವ ಅಧ್ಯಯನಗಳು ಹೇಳಿಲ್ಲ ಎಂಬುದು ನೋವಿನ ವಿಷಯವಾಗಿದೆ. ವಿಶೇಷವಾಗಿ ರೈತರ ಕುಟುಂಬಗಳಲ್ಲಿ 80% ಸಣ್ಣ ರೈತರ ಕೃಷಿ ಮಹಿಳಾ ಅವಲಂಬಿತವಾಗಿದೆ. ಅಂತಹ ಮಹಿಳೆಯರು ಕೃಷಿ ಜೊತೆಯಲ್ಲಿ ಕುಟುಂಬದ ನಿರ್ವಹಣೆ ಹಾಗೂ ಮಕ್ಕಳ ಆರೋಗ್ಯ, ಅಭ್ಯಾಸ, ಲಾಲನೆ, ಪಾಲನೆ ಎಲ್ಲ ಜವಾಬ್ದಾರಿಗಳು ಮಹಿಳೆಯರ ಹೆಗಲ ಮೇಲೆ ಹೇರಿ ಕೂತಿವೆ. ಮುಂದೆ ಬರುವ ದಿನಗಳು ಇನ್ನೆಷ್ಟು ಸಂಕಷ್ಟಗಳನ್ನು ತರಲಿವೆ. ಆ ಹಿನ್ನೆಲೆಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಈಗ ಹೆಚ್ಚಾಗಿದೆ. 50% ಇರುವ ಮಹಿಳೆಯರು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಮತ ಬ್ಯಾಂಕ್ಗಳಾಗಿ ಮಾತ್ರ ಕಾಣುತ್ತಿದ್ದು, ಮಹಿಳೆಯರ ಈ ಪರಿಸ್ಥಿತಿಗೆ ಇದೇ ಜೆಸಿಬಿ ಪಕ್ಷಗಳೇ ಕಾರಣವಾಗಿದ್ದು, ಅವರುಗಳ ಆರ್ಥಿಕ ಅಸಹಾಯಕತೆಯನ್ನು ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ದೇಶದ ಚುನಾವಣೆ ನಡೆಯುತ್ತಿರುವ ಎಲ್ಲ ರಾಜ್ಯಗಳು ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುವ ಮೂಲಕ ಮತ ಪಡೆದುಕೊಂಡು ಸರ್ಕಾರಗಳನ್ನು ರಚಿಸುತ್ತಾರೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸೇರಿಕೊಂಡಿದೆ. ಯಾವುದೇ ಸರ್ಕಾರ ಮಹಿಳೆಯರಿಗೆ ಕೊಡುವ ಯೋಜನೆಗಳನ್ನು ನಾವು ಸ್ವಾಗತಿಸೋಣ. ಆದರೆ ಮಹಿಳೆಯರಿಗೆ ಕೊಡುವ ಯೋಜನೆಗಳನ್ನು ಅವರುಗಳ ಆರ್ಥಿಕ ಸಬಲೀಕರಣಗೊಳಿಸದೆ ಅವರು ಸಂಕಷ್ಟದಲ್ಲಿಯೇ ಇರುವಂತೆ ಮಾಡಿ ಮತ ಬ್ಯಾಂಕ್ಗಳನ್ನು ಮಾಡಿಕೊಳ್ಳುವುದು ರಾಜಕೀಯ ಅಪರಾಧ ಎಂದು ಪರಿಗಣಿಸಬೇಕಾಗಿದೆ. ಬಲಪಂಥೀಯ ರಾಜಕೀಯ ಪಕ್ಷಗಳ ಕಾರ್ಪೊರೇಟ್ ಪರವಾದ ನೀತಿಗಳನ್ನು, ಆರ್ಥಿಕ ನೀತಿಗಳನ್ನು ಜಾರಿಗೆ ತಂದು ರಾಜಕೀಯ ಅಪರಾಧವನ್ನು ಅವರು ಮಾಡೇ ಮಾಡುತ್ತಾರೆ. ಆ ಹಿನ್ನೆಲೆಯಲ್ಲಿ ಮಹಿಳಾ ಆರ್ಥಿಕ ಸಬಲೀಕರಣ ಸಾಧ್ಯವಾಗುವುದು ಎಡಪಂಥೀಯ ರಾಜಕೀಯ ಪಕ್ಷಗಳಿಂದ ಮಾತ್ರ ಸಾಧ್ಯ. ಅದಕ್ಕೆ ಜೀವಂತ ಉದಾಹರಣೆಯಾಗಿ ಕೇರಳದ ಸಿಪಿಎಂ ನೇತೃತ್ವದ ಎಡರಂಗ ಸರ್ಕಾರವು ಶ್ರೀ ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿಗಳಾಗಿದ್ದು, ಅವರು ರೂಪಿಸಿರುವ ಮಹಿಳಾ ಸಬಲೀಕರಣದ ಯೋಜನೆಯಿಂದ ಆರ್ಥಿಕ ಸಬಲೀಕರಣದೊಂದಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲದೆ ರಾಜಕೀಯವಾಗಿಯೂ ಸಬಲೀಕರಣಗೊಂಡಿದ್ದಾರೆ. ಆ ಯೋಜನೆಯೇ ಕುಟುಂಬಶ್ರೀಯಾಗಿದ್ದು, ಈ ಯೋಜನೆಯಲ್ಲಿ ಮಹಿಳೆಯರು ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ಗ್ರಾಮ ಪಂಚಾಯತ್ಗೆ ಅರ್ಜಿ ಹಾಕಿಕೊಳ್ಳುತ್ತಾರೆ. ಪಂಚಾಯತ್ಗಳು ವಿಶೇಷ ಪ್ರತಿನಿಧಿಯನ್ನು ಕಳಿಸಿಕೊಡುತ್ತಾರೆ. ಸಂಘದ ಸದಸ್ಯರನ್ನು ಒಂದೆಡೆ ಸೇರಿಸಿ ಪ್ರತಿಯೊಬ್ಬ ಸದಸ್ಯರ ಆರ್ಥಿಕ ಹಿನ್ನೆಲೆಯನ್ನು ಸಂಗ್ರಹಿಸುತ್ತಾರೆ. ಅವರಲ್ಲಿ ಇರುವ ಕೌಶಲ್ಯ ಅಥವಾ ತಾಂತ್ರಿಕ ಪರಿಣಿತಿ ಏನಾದರೂ ಉಂಟೆ, ಸದಸ್ಯರು ಏನು ಉದ್ಯೋಗ ಮಾಡಲು ಇಚ್ಛಿಸುತ್ತಾರೆ, ಕೃಷಿಯಲ್ಲಿ ಅನುಭವಗಳನ್ನು ಸೇರಿಕೊಂಡಂತೆ ಸಂಪೂರ್ಣ ಮಾಹಿತಿಯನ್ನು ಪಂಚಾಯತಿಗೆ ಸಲ್ಲಿಸುತ್ತಾರೆ. ಪಂಚಾಯತ್ ಸಮಿತಿಯು ನಿಪುಣರ ವರದಿಯನ್ನು ಪರಿಶೀಲಿಸಿ ಸದರಿ ಗುಂಪಿಗೆ ಯಾವ ಉದ್ಯೋಗವನ್ನು ಮಾಡಲು ಶಿಫಾರಸು ಮಾಡಿದ್ದಲ್ಲಿ ಯಶಸ್ವಿಯಾಗಬಹುದೆಂದು ತೀರ್ಮಾನಕ್ಕೆ ಬರುತ್ತಾರೆ. ಆನಂತರ ಅಂತಹ ಉದ್ಯೋಗ ಮಾಡಲು ಬೇಕಾದ ತರಬೇತಿಯನ್ನು ನೀಡಲಾಗುತ್ತದೆ. ಸಾಲಕ್ಕಾಗಿ ಬ್ಯಾಂಕುಗಳಿಗೆ ಶಿಫಾರಸು ಮಾಡಿ ಪಂಚಾಯತ್ ವತಿಯಿಂದ ಪೂರಕ ಸಹಾಯಧನವನ್ನು ಮಂಜೂರು ಮಾಡಿ ಸಾಲ ನೀಡುವ ಬ್ಯಾಂಕಿಗೆ ಜಮಾ ಮಾಡಲಾಗುತ್ತದೆ. ಇಷ್ಟು ಪ್ರಕ್ರಿಯೆಗಳು ಮಹಿಳೆಯರು ಸ್ವಸಹಾಯ ಸಂಘ ರಚಿಸಿಕೊಂಡು ಒಂದು ಅರ್ಜಿ ಸಲ್ಲಿಸಿದರೆ ಸಾಕು. ಕಡಿಮೆ ಸಮಯದಲ್ಲಿ ಸ್ವಯಂ ಉದ್ಯೋಗ ಮಾಡಲು ಒಂದು ಘಟಕವನ್ನು ಸ್ಥಾಪಿಸಲು ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಇದು ಇಲ್ಲಿಂದ ಪ್ರಾರಂಭವಾಗಿದ್ದು, ಉತ್ಪಾದನೆ ಮಾಡುವ ವಸ್ತುಗಳನ್ನು ಖರೀದಿ ಮಾಡಿ ಮಾರುಕಟ್ಟೆಯನ್ನು ಒದಗಿಸಲಾಗುತ್ತದೆ. ಇಷ್ಟೆಲ್ಲ ಸಹಾಯ ಮಾಡಿದ ನಂತರವೂ ಅಂತಹ ಉದ್ಯಮದಲ್ಲಿ ನಷ್ಟ ಉಂಟಾದಲ್ಲಿ ನಷ್ಟವನ್ನು ಭರಿಸಲಾಗುತ್ತದೆ. ಈ ಯೋಜನೆಯ ಉದ್ದೇಶ ಬಡತನ ನಿರ್ಮೂಲನೆಯಾಗಿದ್ದು, ಭ್ರಷ್ಟಾಚಾರವಿಲ್ಲದೆ ಇಲ್ಲಿಯವರೆಗೆ 4.8 ಮಿಲಿಯನ್ ಅಂದರೆ 48 ಲಕ್ಷ ಮಹಿಳೆಯರು ಇದರ ಫಲಾನುಭವಿಗಳು ಆಗಿದ್ದಾರೆ. ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಕುಟುಂಬಶ್ರೀ ಸದಸ್ಯರಾಗಬಹುದು. ಆ ಸದಸ್ಯರು ಆರ್ಥಿಕವಾಗಿ ಸದೃಢರಾಗುವ ಮುಖಾಂತರ 48 ಲಕ್ಷ ಕುಟುಂಬಗಳು ಬಡತನ ನಿರ್ಮೂಲನೆ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಒಂದು ಕುಟುಂಬದ ಸದಸ್ಯರು 4 ಜನ ಎಂದು ಅಂದಾಜು ಮಾಡಿದರೂ ಕೂಡ 2 ಕೋಟಿ ಜನರನ್ನು ಬಡತನ ರೇಖೆಯಿಂದ ಹೊರತರಲು ಸಾಧ್ಯವಾಗಿದೆ. ಇನ್ನು ಈ ಮಹಿಳೆಯರು ಮಾಡುತ್ತಿರುವ ಉದ್ಯಮಗಳನ್ನು ಗಮನಿಸಿದರೆ ಆಶ್ಚರ್ಯ ಉಂಟಾಗುತ್ತದೆ. ಕರಕುಶಲ ವಸ್ತುಗಳ ಉತ್ಪಾದನೆಯಿಂದ ಹಿಡಿದು ಹೋಟೆಲ್ಗಳು, ಕ್ಯಾಟರಿಂಗ್ಗಳು, ಕಟ್ಟಡ ನಿರ್ಮಾಣ, ಗಾರ್ಮೆಂಟ್ಸ್ಗಳು, ಕಂಪ್ಯೂಟರ್ ಕೋಚಿಂಗ್ಗಳು, ಕೃಷಿ, ತೋಟಗಾರಿಕೆ ಸೇರಿಕೊಂಡಂತೆ ನೂರಾರು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕುಟುಂಬಶ್ರೀ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಹಿಳಾ ಸಬಲೀಕರಣ ಯೋಜನೆ
ಜಾರಿಗೆ ತರಲು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದೆ. ಆದರೆ ಯಾವ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿಲ್ಲವಾಗಿದೆ. ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.